ನಮಸ್ತೆ ಮಕ್ಕಳೇ. ಈ ದಿನ ನಾವು ಒಂದು ಪದ್ಯವನ್ನು ನೋಡೋಣ. ಹಳ್ಳಿಯ ದಾರಿಯ ಬದಿಯಲ್ಲಿ. ಹಳ್ಳಿಯ ದಾರಿಯ ಬದಿ ಅಂದರೆ ಪಕ್ಕ. ಈಗ ನಾವು ಹಳ್ಳಿಗೆ ಹೋಗ್ತಿದ್ದೀವಿ ಅಂದರೆ ದಾರಿ ಅಕ್ಕಪಕ್ಕ ಏನೇನೆಲ್ಲ ಕಾಣಿಸುತ್ತೆ. ಗಿಡಗಳು ಕಾಣಿಸುತ್ತೆ, ಮರಗಳು ಕಾಣಿಸುತ್ತೆ, ಹೊಲ ಗದ್ದೆಗಳನ್ನ ನೋಡ್ಬೋದು. ಹಾಗೆ ಅನೇಕ ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು. ಎಷ್ಟೊಂದು ನೋಡೋದಕ್ಕೆ ನೇತ್ರಾನಂದವಾಗುತ್ತೆ. ನೇತ್ರಾನಂದ ಅಂದರೆ ಕಣ್ಣಿಗೆ ಅಷ್ಟು ಸಂತೋಷವಾಗುತ್ತೆ ಹಳ್ಳಿಯ ಕಡೆ ಹೋದಾಗ. ಅದಕ್ಕೂ ಮೊದಲು ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಆ ಚಟುವಟಿಕೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ? ಈ ಚಿತ್ರದಲ್ಲಿ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ. ಇವುಗಳ ಉಪಯೋಗವನ್ನು ಸ್ನೇಹಿತರೊಡನೆ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಈ ವೃತ್ತದ ಒಳಗಡೆ ಏನೆಲ್ಲ ಇದೆ? ಚೆಂಡಿದೆ, ಕುರ್ಚಿ ಇದೆ, ಬಕೆಟ್ ಇದೆ, ಪುಸ್ತಕ ಇದೆ, ಲೋಟ ಇದೆ, ಗಡಿಯಾರ ಇದೆ, ಛತ್ರಿ ಇದೆ, ಹಾಗೆ ಪೆನ್ ಇದೆ. ಇಷ್ಟು ವಸ್ತುಗಳ ಹೆಸರುಗಳನ್ನ ನೀವಿಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಬರಿಬೇಕಾಗತ್ತೆ. ಹಾಗೆ ಚೆಂಡನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಇದರ ಉಪಯೋಗ ಏನು ಅಂದರೆ ನಾವು ಆಟ ಆಡೋದಕ್ಕೆ ಇದನ್ನು ಉಪಯೋಗಿಸ್ತೀವಿ. ಹಾಗೆ ಕುರ್ಚಿನ ಏನಕ್ಕೆ ಉಪಯೋಗಿಸ್ತೀವಿ? ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಉಪಯೋಗಿಸ್ತೀವಿ. ಬಕೆಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ನಾನಕ್ಕೆ ಹೋದಾಗ ನೀರು ತುಂಬಿಸ್ಕೊಳ್ಳೋದಕ್ಕೆ, ಇಲ್ಲ ಏನಾದರೂ ನೀರು ತುಂಬಿಸ್ಕೊಳ್ಳೋದಕ್ಕೆ ಈ ಬಕೆಟನ್ನು ಉಪಯೋಗಿಸ್ತೀವಿ. ಪುಸ್ತಕವನ್ನು ಓದೋದಕ್ಕೆ ಉಪಯೋಗಿಸ್ತೀವಿ. ಹಾಗೆ ಲೋಟವನ್ನು ನೀರು ಕುಡಿಯೋದಕ್ಕೆ ಉಪಯೋಗಿಸ್ತೀವಿ. ಗಡಿಯಾರವನ್ನು ಸಮಯ ತಿಳಿದುಕೊಳ್ಳಲು ಉಪಯೋಗಿಸ್ತೀವಿ. ಎಲ್ಲರ ಮನೆಯಲ್ಲೂ ಇರುತ್ತೆ ತಾನೇ. ಛತ್ರಿನ ಹೆಚ್ಚಿನ ಬಿಸಿಲಿನಲ್ಲಿ ಅಥವಾ ಮಳೆಗಾಲದಲ್ಲಿ ಛತ್ರಿನ ಉಪಯೋಗಿಸ್ತೀವಿ. ಹಾಗೆ ಪೆನ್ನನ್ನು ಬರೆಯೋದಕ್ಕೆ ಉಪಯೋಗಿಸ್ತೀವಿ. ಇಷ್ಟು ಈ ವಸ್ತುಗಳ ಉಪಯೋಗ. ಹೀಗೆ ನೋಡಿ, ಪದ್ಯವನ್ನು ಓದ್ತೀನಿ. ನೀವು ಅದೇ ರೀತಿ ಕೇಳಿಸ್ಕೊಂಡು ನಿಮ್ಮ ಪಠ್ಯಪುಸ್ತಕ ತೆಗೆದು ಗಮನಿಸಬೇಕು. ಹಾಗೆ ನೀವು ಕೂಡ ಓದಬೇಕಾಗತ್ತೆ. ನಿಮ್ಮ ಪೋಷಕರ ಮುಂದೆ ನೀವು ಅದನ್ನು ಓದಿ ತಿಳಿಸ್ಬೇಕಾಗತ್ತೆ. ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು. ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ, ಮರಿಗಳ ಚಿಲಿಪಿಲಿ ಹಾಡಿತ್ತು. ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಮರ ಒಂದಾದರೂ ಉಪಕಾರವು ನೂರು, ಹಿರಿಮೆಯ ತೋರಿತ್ತು. ಶುದ್ಧ ಗಾಳಿ, ಮಳೆ, ನಂದನ ವೇಳೆ, ಹೂ ಹಸಿರಿನ ತಾಕತ್ತು. ಹಸಿರಿದ್ದರೆ ಉಸಿರು ನಿಲ್ಲುವುದು, ತಿಳಿದುಕೋ ಇವತ್ತು. ಇದನ್ನು ಬಾಗೂರು ಮಾರ್ಕಂಡೇಯ ಎಂಬ ಕವಿಯ ಪದ್ಯವನ್ನು ಬರೆದಿದ್ದಾರೆ. ಈ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮೊದಲು ನೀವು ಕೆಲವೊಂದು ಪದಗಳನ್ನ ತಿಳ್ಕೋಬೇಕಾಗತ್ತೆ. ಹಳ್ಳಿ, ಆ ಲಾಗುಡ್ಸುಳಿ, ಲೀಗೆ ಲಾವತ್ತು, ಹಳ್ಳಿ. ಅದೇ ರೀತಿ ಪಕ್ಷಿಗಳು, ಪಕ್ಷಿಗಳು. ಪರಿಮಳ, ನೀವು ಕೂಡ ಉಚ್ಚಾರಣೆ ಮಾಡಬೇಕಾಗತ್ತೆ. ಶುದ್ಧ, ದಾರಿ, ಚಿಲಿಪಿಲಿ, ಜನ, ಗಾಳಿ, ಮಾವಿನ ಮರ, ಮರಿಗಳು, ಉಪಕಾರ, ಹಸಿರು, ಕೊಂಬೆ, ಎಲೆಗಳು, ನೂರು, ಉಸಿರು, ತನ್ನೆಳಲನು, ನೀರು, ಹಿರಿಮೆ, ಒತ್ತು. ಇದನ್ನು ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ತನ್ನೆಳಲು, ಇನ್ನೊಂದು ಸರಿ ತನ್ನೆಳಲು ಕಲಿಬೇಕಾಗತ್ತೆ. ಹಾಗೆ
ಈ ಅರ್ಥಗಳನ್ನ ನೋಡ್ರಿ. ಬದಿ ಅಂದರೆ ಪಕ್ಕ, ನಾನು ಆಗ್ಲೇ ಹೇಳ್ದಲ್ಲ, ದಾರಿ ಅಕ್ಕಪಕ್ಕ ಅಂತ, ಪಕ್ಕ. ತಣ್ಣೆಳಲು ಅಂದರೆ ತಂಪಾದ ನೆರಳು. ಕಮ್ಮಿನ ಅಂದರೆ ಸುಗಂಧ, ಒಳ್ಳೆಯ ಗಂಧ, ಒಳ್ಳೆಯ ವಾಸನೆ ಅಂತ. ಸುಗಂಧ ಅಂದರೆ ಒಳ್ಳೆಯ ವಾಸನೆ. ಪರಿಮಳ ಸುವಾಸನೆ, ಅದನ್ನು ಕೂಡ ಒಳ್ಳೆಯ ವಾಸನೆ ಅಂತಲೇ ಹೇಳ್ತೀವಿ. ಉಸಿರು ಪ್ರಾಣ. ಉಸಿರು ಅಂದರೆ ನಾವು ಬ್ರೀತಿಂಗ್ ಮಾಡ್ತೀವಲ್ವ, ಇನ್ಹೇಲ್ ಎಕ್ಸೇಲು, ಅದನ್ನು ಹೇಳ್ತೀವಿ. ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಮತ್ತು ಹೊರಗೆ ಬಿಡುವ ಗಾಳಿ ಯಾವುದು. ನಾವು ದೇಹದ ಒಳಗಡೆ ಯಾವ ಗಾಳಿ ತಗೊತೀವಿ? ಆಕ್ಸಿಜನ್ ತಗೊತೀವಿ. ನಮ್ಮ ದೇಹದಿಂದ ಹೊರಗಡೆಗೆ ಯಾವ ಗಾಳಿ ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡನ್ನ ಬಿಡ್ತೀವಿ. ಇಲೆ ಅಂದರೆ ಭೂಮಿ. ಇಷ್ಟು. ಈಗ ನಾನು ಈ ಪದ್ಯವನ್ನು ಅರ್ಥೈಸ್ತೀನಿ ನಿಮಗೆ. ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಇಲ್ಲಿ ನೋಡಿ, ಹಳ್ಳಿಗೆ, ಯಾವುದೇ ಒಂದು ಹಳ್ಳಿಗೆ ಹೋಗುವಾಗ ದಾರಿ ಅಕ್ಕಪಕ್ಕ, ಬದಿ ಅಂದರೆ ಪಕ್ಕ ಅಂತ, ಅಕ್ಕಪಕ್ಕ ಇಲ್ಲೊಂದು ಮರವಿತ್ತು. ಯಾವ ಮರ ಇತ್ತು? ಅದು ಮಾವಿನ ಮರ ಇತ್ತು. ಅದು ಹೇಗಿತ್ತು? ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು. ತನ್ನೆಳಲು ಅಂದರೆ ಆ ಮರದ ನೆರಳನ್ನು ಹರಡಿತ್ತು, ತಂಪಾದ ನೆರಳು. ಈಗ ಮರದ ಕೆಳಗಡೆ ಬೇಸಿಗೆ ಕಾಲದಲ್ಲಿ ನಾವು ಹೋದರೆ ಎಷ್ಟು ತಣ್ಣಕ್ಕಿರುತ್ತೆ ಅಲ್ವಾ? ಆ ರೀತಿ ತಂಪಾದ ನೆರಳನ್ನು, ಆ ಮರದ ನೆರಳನ್ನು ಹರಡಿತ್ತು. ಅದಕ್ಕೆ ಆ ಮಾವಿನ ಮರಗೆ ಹಲವು ಕೊಂಬೆಗಳು ಚಾಚಿದ್ವು. ಹಲವು ಕೊಂಬೆಗಳಿರ್ತವೆ. ಅಲ್ಲಿ ಏನೇನಿದೆ? ಅಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ. ಅಲ್ಲಿ ಅಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಆ ಮರಗಳಲ್ಲಿ. ಆ ಅಕ್ಕಿ ಪಕ್ಷಿಗಳಿದ್ದಾಗ ಅವು ಹೆಂಗೆ ಚಿಲಿಪಿಲಿ ಗುಡ್ತಾ ಇರ್ತಾವಲ್ಲ, ಮರಿಗಳ ಚಿಲಿಪಿಲಿ ಹಾಡಿತ್ತು. ಆ ಮರದ ಹತ್ರ ಹೋಗಿದಾಗ ಆ ಮರಿಗಳ ಚಿಲಿಪಿಲಿ ಹಾಡು ಕೇಳಿಸುತ್ತೆ. ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ಆ ಮರದ ಹತ್ರ ಹೋದಾಗ ಕೊಂಬೆಗಳು ಹರಡಿರ್ತಾವಲ್ಲ, ಕೊಂಬೆಗಳಲ್ಲಿ ಎಲೆಗಳ ಮಧ್ಯದಲ್ಲಿ ಕಾಯಿಗಳು ಸಹ ಇದೆ. ಯಾವ ಕಾಯಿ ಇದೆ? ಯಾವ ಮರ ಅದು? ಅದು ಮಾವಿನ ಮರ. ಹಾಗಾಗಿ ಮಾವಿನ ಮರದಲ್ಲಿ ಯಾವ ಕಾಯಿ ಇರುತ್ತೆ? ಮಾವಿನಕಾಯಿಗಳು ಇರುತ್ತೆ. ಆ ಮಾವಿನಕಾಯಿಗಳನ್ನ ನೋಡಿದ್ರೆ ಏನಾಗುತ್ತೆ? ನಮಗೆ ಬಾಯಲ್ಲಿ ನೀರೂರ್ತಿದೆ. ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಆ ಮಾವಿನ ಮರದ ಹತ್ರ ಹೋಗಿದ ತಕ್ಷಣ ಕಮ್ಮಂತ ಪರಿಮಳ ಜನರ ಮನ ಅಂದರೆ ಮನಸ್ಸನ್ನು, ಅವರಲ್ಲಿ ಹೋಗಬೇಕು, ನಾವಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಅದು ಸೆಳೀತಾ ಇದೆ. ಆ ಮಾವಿನಕಾಯಿಯ ಅನ್ನೋ ಸುವಾಸನೆ ಎಲ್ಲರನ್ನ ಸೆಳೀತಾ ಇದೆ. ಮರ ಒಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು. ಹಿರಿಮೆ ಅಂದರೆ ಅದರ ಉಪಕಾರ. ಅದರ ಉಪಕಾರ. ಮರ ಒಂದೇ, ಅದರಿಂದ ಎಷ್ಟೊಂದು ಉಪಕಾರ ಆಗುತ್ತೆ. ಎಷ್ಟಿದೆ? ಆ ಪಕ್ಷಿಗಳು ಗೂಡು ಕಟ್ತವೆ. ಅನೇಕ ಪ್ರಾಣಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು ವಾಸ ಮಾಡ್ತವೆ. ಹಾಗೆ ಜನರಿಗೆ ತಂಪಾದ ನೆರಳು ಕೊಡುತ್ತೆ, ಒಳ್ಳೆಯ ಗಾಳಿ ಕೊಡುತ್ತೆ. ಹೀಗೆ ಎಷ್ಟೊಂದು ಉಪಯೋಗ. ಕಡ್ಡಿಗಳು ಸಿಗ್ತವೆ, ಎಲೆಗಳು ಇರ್ತವೆ. ಅದು ನೋಡೋಕ್ಕೆ ಎಷ್ಟೊಂದು ನೇತ್ರಾನಂದ ಆಗುತ್ತೆ. ಹಾಗೆ ಸುಗಂಧ ಪರಿಮಳ ಇದೆ. ಹೀಗೆ ಮರ ಒಂದೇ ಆದರೂ ಅದರ ಉಪಕಾರ ಅನ್ನೋದು ಜಾಸ್ತಿ, ನೂರಾರಿದೆ. ಅದರ ಮಾವಿನ ಮರ ಈ ರೀತಿಯ ಹಿರಿಮೆ ತೋರ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಕವಿ ಹೇಳ್ತಿದ್ದಾರೆ. ಶುದ್ಧ ಗಾಳಿ ಮಳೆ ನಂದನವೇ ಎಲೆ ಹೂ ಹಸಿರಿನ ತಾಕತ್ತು. ಇಲ್ಲಿ ಆ ಮರದ ಹತ್ರ ಹೋದಾಗ ಒಂದು ಶುದ್ಧ ಗಾಳಿ ಅಂದರೆ ಪ್ಯೂರ್ ಏರ್, ಯಾವುದು ಆಕ್ಸಿಜನ್ ನಮ್ಗೆ ಬರುತ್ತಲ್ಲ, ಹಾಗೆ ಆ ಮರದಿಂದ ಮಳೆ ಕೂಡ ಬರುತ್ತೆ. ಎಲ್ಲಿಗೆ? ಇಲೆ ಅಂದರೆ ಭೂಮಿಗೆ. ಮರಗಳು ಹೆಚ್ಚಾಗಿದ್ದಂಗೆ ಮಳೆನೂ ಸಹ ಬರುತ್ತೆ. ಹಾಗಾಗಿ ಭೂಮಿಗೂ ಕೂಡ ತಂಪಾಗತ್ತೆ. ಹೂವು ಹಸಿರಿನ ತಾಕತ್ತು. ಮರಗಳು ಹೆಚ್ಚಾಗಿದ್ದಾಗ ಮಳೆ ಬರುತ್ತಲ್ಲ, ಆಗ ಭೂಮಿ ತಂಪಾಗಿ ಹೂವು ಮತ್ತು ಹಸಿರಿನಿಂದ ಕೂಡಿರುತ್ತೆ. ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು. ಹೌದು, ನಾವು ಹೆಚ್ಚಾಗಿ ಗಿಡ ಮರಗಳನ್ನ ಬೆಳೆಸಬೇಕು. ಯಾಕೆಂದರೆ ಹಸಿರಿದ್ದಷ್ಟು ನಮಗೆ ಒಳ್ಳೆಯ ಗಾಳಿ ಬರುತ್ತೆ, ನಾವು ಬದುಕೋಕ್ಕೆ ಸಾಧ್ಯ.
ಉಸಿರಾಡೋಕ್ಕೆ ಸಾಧ್ಯ. ನಾವು ಉಸಿರಾಡಲಿಲ್ಲ ಅಂತಂದರೆ ಏನಾಗ್ತೀವಿ? ನಾವು ಸಾಯ್ತೀವಿ. ಹಾಗಾಗಿ ನಾವು ಬದುಕಬೇಕು ಅಂತಂದರೆ ಹಸಿರಿರಬೇಕು. ಹಸಿರಿದ್ರೇ ಉಸಿರು ಅಂತ ಹೇಳಿಬಿಟ್ಟು ಕವಿ ಬಾಗೂರು ಮಾರ್ಕಂಡೇಯ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಹೀಗೆ ನೋಡಿ, ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಹಕ್ಕಿಗಳು ಕೊಂಬೆಗಳ ಮೇಲೆ ಗೂಡನ್ನು ಕಟ್ಟಿದ್ದವು. ಅಕ್ಕಿಯ ಮರಿಗಳು ಏನೆಂದು ಹಾಡಿದವು? ಏನೆಂದು ಹಾಡ್ತಾ ಇರ್ತವೆ? ಅಕ್ಕಿಯ ಮರಿಗಳು ಚಿಲಿಪಿಲಿ ಅಂತ ಹೇಳಿಬಿಟ್ಟು ಹಾಡ್ತಿರ್ತವೆ. ಯಾವುದು ಜನರ ಮನವನ್ನು ಸೆಳೆದಿತ್ತು? ಮಾವಿನ ಕಾಯಿನ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಹಾಗೆ ಇಲ್ಲಿ ಖಾಲಿ ಬಿಟ್ಟಿರೋ ಜಾಗವನ್ನು ತುಂಬಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಹಲವು ಕೊಂಬೆಗಳನ್ನು ಡ್ಯಾಶ್ ತನ್ನೆಳಲು ಹರಡಿತ್ತು. ಯಾವುದು? ಚಾಚಿ. ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು. ಬಾಯಲ್ಲಿ ಡ್ಯಾಶ್ ತಂದಿತ್ತು. ಕಾಯಿ ನೋಡಿದ ತಕ್ಷಣ ಏನು ತರಿಸುತ್ತೆ? ಬಾಯಲ್ಲಿ ನೀರನ್ನು ತಂದಿತ್ತು. ಮರವೊಂದಾದರೂ ಡ್ಯಾಶ್ 100. ಏನು? ಮರವೊಂದಾದರೂ ಉಪಕಾರವು 100. ಶುದ್ಧ ಡ್ಯಾಶ್ ನಂದನವೇ ಇಳಿ. ಶುದ್ಧ ಯಾವುದು? ಗಾಳಿ. ಶುದ್ಧ ಗಾಳಿ ನಂದನವೇ ಇಳೆ. ಇಲ್ಲಿ ಕೊಟ್ಟಿರೋ ಪದಗಳಿಗೆ ಪ್ರಾಸಪದ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಮರವಿತ್ತು, ಹಾಡಿತ್ತು, ಸೆಳೆದಿತ್ತು, ತಾಕತ್ತು. ಇದಕ್ಕೆ ಪ್ರಾಸಪದಗಳನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಕ್ವಶನ್ ಮರವಿತ್ತು ಅಂತ ಕೇಳಿದ್ದಾರೆ. ಅದೇ ರೀತಿ ಪ್ರನೌನ್ಸಲ್ಲಿ ಯಾವುದಿದೆ? ಹರಡಿತ್ತು. ಓಕೆ, ಹಾಗಾದರೆ ಮರವಿತ್ತು ಇದಕ್ಕೆ ಪ್ರಾಸಪದ ಯಾವುದು? ಹರಡಿತ್ತು. ಹಾಗೆ ಆಡಿತ್ತು ಅನ್ನೋದಕ್ಕೆ ಪ್ರಾಸಪದ ಏನು? ತಂದಿತ್ತು ಅನ್ನೋದು ಪ್ರಾಸಪದ. ಸೆಳೆದಿತ್ತು ಇದಕ್ಕೆ ಪ್ರಾಸಪದ ಏನು? ತೋರಿತ್ತು. ಇಲ್ಲಿದೆ ನೋಡಿ. ಒಂದೊಂದು ಪ್ಯಾರಾಗ್ರಾಫಲ್ಲೂ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಇಲ್ಲ ಸೆಂಟೆನ್ಸ್ ಬಿಟ್ಟು ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಲ್ಲಿ ಅದಕ್ಕೆ ಪ್ರಾಸಪದ ಇರುತ್ತೆ. ತಾಕತ್ತು ಇದರ ಪ್ರಾಸಪದ ಯಾವುದು? ಹೊತ್ತು ಅನ್ನೋದು ಪ್ರಾಸಪದ. ಈಗ ಹೇಳಿ ನೀವೇ. ಮರವಿತ್ತು, ಹರಡಿತ್ತು, ಹಾಡಿತ್ತು, ತಂದಿತ್ತು, ಸೆಳೆದಿತ್ತು, ತೋರಿತ್ತು, ತಾಕತ್ತು, ಹೊತ್ತು. ಇದು ಈ ಪದ್ಯದಲ್ಲಿನ ಪ್ರಾಸಪದಗಳು. ಇಷ್ಟು ಈ ಪದ್ಯದ ಸಾರಾಂಶ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ಇದಕ್ಕೆ ನೋಟ್ಸ್ನ ಕಳಿಸ್ತೀನಿ. ಅದೇ ರೀತಿ ನೀವು ನೋಟ್ಸ್ನ ಕಾಪಿ ಮಾಡಿಕೊಂಡು ಅದನ್ನು ಓದಬೇಕಾಗತ್ತೆ. ಬಾಯ್ ಮಕ್ಕಳೇ.